ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ದ್ವಿತೀಯ PUC ಕನ್ನಡದಲ್ಲಿ ವಚನಗಳಿಗೆ ಸಂಬಂಧಪಟ್ಟ ಹಾಗೆ ಉರಿಲಿಂಗ ಪೆದ್ದಿಯ ವಚನಗಳು ಇದರ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ. ನನ್ನ ಈ ಹಿಂದಿನ ವಿಡಿಯೋದಲ್ಲಿ ಬಸವಣ್ಣನವರ ವಚನಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ಸಹ ನೀವು ರೆಫರ್ ಮಾಡ್ಬೋದು ಮಕ್ಕಳ. ಓಕೆನಾ? ನೋಡಿ ಮಕ್ಕಳ, ಮೊದಲಿಗೆ ಅಭ್ಯಾಸ ಭಾಗದಲ್ಲಿ ಸಾಂದರ್ಭಿಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳು. ಇದರಲ್ಲಿ ಮೊದಲನೇದಾಗಿ, ಪುಷ್ಪವಿಲ್ಲದೆ ಪರಿಮಳವನ್ನರಿಯಬಹುದೇ? ಇದಕ್ಕೆ ಉತ್ತರವನ್ನು ನೋಡೋಣ. ಉರಿಲಿಂಗ ಪೆದ್ದಿಯ ವಚನದಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಮಹಾಗಣ ನಿರಾಳನಾದ ಪೆರಶಿವನಿಂದ ಲಿಂಗವು ವೇದ್ಯವಾಗುವುದೆನ್ನುವುದನ್ನು ನಿರೂಪಿಸುವಾಗ ಕವಿಯು ನಿದರ್ಶನವಾಗಿ ಈ ಮೇಲಿನ ವಾಕ್ಯವನ್ನು ರಚಿಸಿದ್ದಾನೆ. ಪುಷ್ಪವಿದ್ದರೆ ಸುಗಂಧದ ಅನುಭವ ನಮಗಾಗುತ್ತವೆ. ಪುಷ್ಪವೇ ಇಲ್ಲದಿದ್ದರೆ ಪರಿಮಳವನ್ನು ಅನುಭವಿಸಲು ಅರಿಯಲು ಹೇಗೆ ನಮಗೆ ಅಸಾಧ್ಯವೋ ಅದರಂತೆಯೇ ಪರಶಿವನಿಂದಾಗಿ ಲಿಂಗವು ಅನುಭವಕ್ಕೆ ಬರುತ್ತದೆಂದು ಕವಿ ಅಭಿಪ್ರಾಯ ಪಟ್ಟಿರುವನು. ಹೂವು ಪರಿಮಳಗಳು ಹೇಗೆ ಅಭಿನ್ನವೋ ಪರಶಿವಲಿಂಗಗಳು ಭಿನ್ನವಲ್ಲವೆಂಬುದು ಆತನ ಅಭಿಪ್ರಾಯವಾಗಿದೆ. ಎರಡನೇ ಪ್ರಶ್ನೆ ನೋಡಿ ಮಕ್ಕಳ, ಅನ್ಯ ಲಿಂಗಗಳ ನೆನೆವನೇ ನಿಮ್ಮ ಭಕ್ತನು? ಉತ್ತರವನ್ನು ನೋಡಿ. ಈ ಮೇಲಿನ ವಾಕ್ಯವನ್ನು ಉರಿಲಿಂಗ ಪೆದ್ದಿಯ ವಚನದಿಂದ ಆಯ್ದುಕೊಳ್ಳಲಾಗಿದೆ. ಲಿಂಗ ಸಾಮೀಪ್ಯವು ಉಳಿದೆಲ್ಲವನ್ನು ಮರೆಯುವಂತೆ ನೆನೆಯದಂತೆ ಮಾಡುವುದೆಂಬುದನ್ನು ನಿರೂಪಿಸುವಾಗ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾನೆ. ಪರುಷಗೃಹದಲ್ಲಿರುವವನು ಮನೆ ಮನೆ ತಿರುಗಿ ಬೇಡುವ ಅಗತ್ಯವಿಲ್ಲ. ತೊರೆಯೊಳಗಿರುವವನು ಕೆರೆಯ ನೀರನ್ನು ಬಯಸನು. ಅದರಂತೆಯೇ ಮೈ ಮೇಲೆ ಲಿಂಗವನ್ನು ಧರಿಸಿದ ಮಹಾಭಕ್ತನು ಅನ್ಯ ಲಿಂಗಗಳನ್ನು ನೆನೆಯುವುದಿಲ್ಲ ಎಂದು ಉರಿಲಿಂಗ ಪೆದ್ದಿಯು ಅಭಿಪ್ರಾಯ ಪಟ್ಟಿರುವನು. ಪ್ರಶ್ನೆ 3 ನೋಡಿ ಮಕ್ಕಳ, ತಾನೇ ಲಘು ಮಾಡಿ ಲಘುವಾದನಯ್ಯ? ಉತ್ತರ, ಈ ಮೇಲಿನ ವಾಕ್ಯವನ್ನು ಉರಿಲಿಂಗ ಪೆದ್ದಿಯ ವಚನದಿಂದ ಆಯ್ದುಕೊಳ್ಳಲಾಗಿದೆ. ಗುರುವು ಲಘುವಾದ ರೀತಿಯಲ್ಲಿ ವರ್ತಿಸಬಾರದೆಂಬುದನ್ನು ನಿರೂಪಿಸುವಾಗ ಕವಿಯು ಈ ವಾಕ್ಯವನ್ನಾಡಿದ್ದಾನೆ. ಗುರುವಿನ ಸ್ಥಾನ ಹಿರಿದು ತನ್ನ ಸಚ್ಚಾರಿತ್ರ ವರ್ತನೆ ಮತ್ತು ವ್ಯಕ್ತಿತ್ವಗಳಿಂದ ಆತ ಸದಾ ತನ್ನ ಗುರುಸ್ಥಾನದ ಘನತೆಯನ್ನು ಕಾಯ್ದುಕೊಳ್ಳಬೇಕು. ಆ ಮೂಲಕ ತನ್ನ ಶಿಷ್ಯರಿಗೆ ಹಾಗೂ ಸಮಾಜಕ್ಕೆ ಮಾದರಿಯಾಗಿ ಬದುಕಬೇಕು. ಗುರುವು ಲಘು ವರ್ತನೆಯನ್ನು ತೋರಿದರೆ ಅವನು ಉಳಿದವರ ದೃಷ್ಟಿಯಲ್ಲಿ ಲಘುವಾಗಿ ಹೋಗುತ್ತಾನೆ. ಆದ್ದರಿಂದ ಹಗುರವಾದ ನಡವಳಿಕೆಯನ್ನು ತೋರದ ಘನ ವ್ಯಕ್ತಿತ್ವವನ್ನು ಕಾಯ್ದುಕೊಳ್ಳುವುದು ನಿಜವಾದ ಗುರುವಾದನವನ ಕರ್ತವ್ಯವಾಗಿದೆ ಎಂಬುದನ್ನು ಕವಿಯು ಇಲ್ಲಿ ವಿವರಿಸಿ ಹೇಳಿದ್ದಾನೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, 1 ಅಂಕದ ಪ್ರಶ್ನೆಗಳು ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಯಾವುದು? ಉತ್ತರವನ್ನು ನೋಡಿ ಮಕ್ಕಳ, ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಅಂತ ಹೇಳಿದ್ರೆ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಎರಡನೇ ಪ್ರಶ್ನೆ ನೋಡಿ, ಯಾವುದರಿಂದ ಪರಿಮಳವನ್ನು ಅರಿಯಬಹುದು? ಉತ್ತರ, ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. ಪ್ರಶ್ನೆ 3, ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ? ಉತ್ತರ, ಅಂಗದ ಮೇಲೆ ಲಿಂಗ ಇದ್ದವನು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಪ್ರಶ್ನೆ 4, ಗುರು ಹೇಗೆ ವರ್ತಿಸಬಾರದು? ಉತ್ತರ, ಗುರು ಲಘುವಾಗಿ ವರ್ತಿಸಬಾರದು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, 2 ಅಂಕಗಳ ಪ್ರಶ್ನೆಗಳು ಅಥವಾ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳಾವುವು? ಉತ್ತರ, ಸೂರ್ಯನಿಂದ ಹಗಲಿನ ಅನುಭವವು, ದೀಪದಿಂದ ಬೆಳಕಿನ ಉಪಯೋಗವು ಲಭಿಸುತ್ತದೆ. ಪ್ರಶ್ನೆ 2, ಯಾರು ಮನೆ ಮನೆಯನ್ನು ತಿರಿಯನು, ಕೆರೆಯುದಕವನ್ನು ಅರಸದವನು ಯಾರು? ಉತ್ತರ, ಪರುಷದ ಮನೆಯೊಳಗಿದ್ದವನು ಮನೆ ಮನೆಯನ್ನು ತಿರಿಯುವುದಿಲ್ಲ. ತೊರೆಯೊಳಗಿದ್ದವನು ಕೆರೆಯುದಕವನ್ನು ಅರಸುವುದಿಲ್ಲ. ಪ್ರಶ್ನೆ 3, ಗುರುವಿನ ಲಕ್ಷಣಗಳಾವುವು? ಉತ್ತರ, ಲಘುವಾಗಿ ವರ್ತಿಸದಿರುವುದು. ಗುರು ಲಿಂಗ ಜಂಗಮವೆಂಬ ತ್ರಿವಿಧವನ್ನು ಹಗುರವಾಗಿ ಭಾವಿಸದಿರುವುದು ಗುರುವಿನ ಲಕ್ಷಣಗಳಾಗಿವೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ,
4 ಅಂಕಗಳ ಪ್ರಶ್ನೆಗಳು ಅಥವಾ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ? ಉತ್ತರವನ್ನು ನೋಡಿ. ಉರಿಲಿಂಗ ಪೆದ್ದಿಯು ಮಂಗಳಲಿಂಗದ ಮಹತ್ವವನ್ನು ತನ್ನ ವಚನದಲ್ಲಿ ಸರಳ ಸುಂದರವಾಗಿ ವಿವರಿಸಿದ್ದಾರೆ. ಮಂಗಳಲಿಂಗವನ್ನು ಧರಿಸುವವನು ಬೇರೆಯ ಲಿಂಗಗಳನ್ನು ನೆನೆಯಲಾರ. ಲಿಂಗವೇ ಅವನಿಗೆ ಸರ್ವಸ್ವ. ಹೇಗೆ ಪರುಷದ ಗೃಹದೊಳಗಿನ ಇದ್ದವನು ಮನೆಯನ್ನು ತಿರೆಯುವ ಅಗತ್ಯವಿಲ್ಲವೋ, ತೊರೆಯೊಳಗಿದ್ದವನು ಕೆರೆಯುವುದಕವನ್ನು ಬಯಸನೋ, ಹಾಗೆ ಮಂಗಳಲಿಂಗವನ್ನು ಅಂಗದ ಮೇಲೆ ಧರಿಸಿರುವ ಶಿವಭಕ್ತನು ಬೇರೆ ಲಿಂಗವನ್ನು ನೆನೆಯುವುದಿಲ್ಲ. ಮಂಗಳಲಿಂಗವೇ ಅವನ ಪಾಲಿಗೆ ಸಕಲ ಸರ್ವಸ್ವವೂ ಆಗಿದೆ ಎಂಬುದಾಗಿ ಉರಿಲಿಂಗ ಪೆದ್ದಿಯು ಲಿಂಗದ ಮಹತ್ವವನ್ನು ವಿವರಿಸಿರುವನು. ಪ್ರಶ್ನೆ 2. ಗುರು ಲಘು ವರ್ತನದಲ್ಲಿ ಏಕೆ ವರ್ತಿಸಬಾರದು? ಉತ್ತರ. ಉರಿಲಿಂಗ ಪೆದ್ದಿಯು ತನ್ನ ವಚನದಲ್ಲಿ ಲಘು ಗುರು ವರ್ತನೆಗಳನ್ನು ವಿವರಿಸಿ ಹೇಳಿ, ಗುರುವು ಲಘು ವರ್ತನದಲ್ಲಿ ವರ್ತಿಸಬಾರದೆಂದಿದ್ದಾನೆ. ಲಘುವಿಗೆ ಗುರುವಿನ ವರ್ತನೆ ಅಸಾಧ್ಯ. ಹಾಗಾಗಿ ಲಘು ಎಂದಿಗೂ ಲಘುವಾಗಿಯೇ ವರ್ತಿಸುತ್ತಾನೆ. ಆದರೆ ಗುರುವಾದವನು ಎಂದಿಗೂ ಲಘುವಾಗಿ ವರ್ತಿಸಬಾರದು. ಇದು ಸಲ್ಲದ ಆಚಾರವಾಗುವುದು. ಆದ್ದರಿಂದ ಗುರುವು ಸದಾ ಗುರುವರ್ತನೆಯನ್ನು ತೋರಬೇಕು. ಗುರು ಲಿಂಗ ಜಂಗಮವೆಂಬ ತ್ರಿವಿಧವನ್ನು ಲಘುವಾಗಿ ಭಾವಿಸದೆ ಆಚರಿಸುವುದು ಗುರುವಿನ ಲಕ್ಷಣ. ಆದ್ದರಿಂದ ಗುರುವು ಎಂದಿಗೂ ಲಘು ವರ್ತನದಲ್ಲಿ ನಡೆದುಕೊಂಡು ತನ್ನ ಘನತೆಯನ್ನು ಹಾಳು ಮಾಡಿಕೊಳ್ಳಬಾರದೆಂದಿರುವನು. ಪ್ರಶ್ನೆ 3 ನೋಡಿ ಮಕ್ಕಳ. ಉರಿಲಿಂಗ ಪೆದ್ದಿಯ ವಚನಗಳ ಆಶಯವೇನು? ಉತ್ತರ. ಉರಿಲಿಂಗ ಪೆದ್ದಿಯು ಒಬ್ಬ ಮಹತ್ವದ ಚಿಂತಕನೆಂಬುದು ಆತನ ವಚನಗಳ ಆಶಯದಿಂದ ಅರಿವಾಗುತ್ತದೆ. ಆತ ಪರಶಿವ ಮತ್ತು ಲಿಂಗಗಳ ಅಭೇದವನ್ನು ಪ್ರತಿಪಾದಿಸಿರುವನು. ಇದನ್ನು ವಿವರಿಸುವಾಗ ಸೂರ್ಯ ಹಗಲು, ದೀಪ ಬೆಳಕು, ಹೂ ಪರಿಮಳಗಳ ಸರಳ ಉದಾಹರಣೆಗಳನ್ನು ನೀಡಿರುವುದು ವಿಶಿಷ್ಟವಾಗಿದೆ. ಅಂತೆಯೇ ಅಂಗದ ಮೇಲೆ ಲಿಂಗ ಧರಿಸಿದ ಭಕ್ತನು ಇತರ ಲಿಂಗಗಳನ್ನು ನೆನೆಯುವ ಗೊಡವೆಗೆ ಹೋಗನು. ಲಿಂಗವೇ ಸಕಲವು ಎಂಬ ಭಾವನೆ ಮೂಡುವುದನ್ನು ಸರಳವಾಗಿ ವಿವರಿಸಿದ್ದಾನೆ. ಗುರುವಾದವನು ಗುರು ಲಿಂಗ ಜಂಗಮಗಳ ತ್ರಿವಿಧವನ್ನು ಗಂಭೀರವಾಗಿ ಅರಿತು ಆಚರಿಸಬೇಕು. ಲಘು ವರ್ತನದಲ್ಲಿ ಗುರುವಾದವನು ವರ್ತಿಸಬಾರದೆಂದು ಅಭಿಪ್ರಾಯ ಪಟ್ಟಿರುವನು. ಉರಿಲಿಂಗ ಪೆದ್ದಿಯ ವಚನಗಳು ಲಿಂಗದ ಮಹತ್ವವನ್ನು ಪ್ರತಿಪಾದಿಸುವ ಆಶಯಗಳನ್ನು ಒಳಗೊಂಡಿವೆ ಎಂಬುದನ್ನು ಅರಿಯಬಹುದು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಮೊದಲನೇದಾಗಿ ಭಾಷಾಭ್ಯಾಸದಲ್ಲಿ ಇವುಗಳ ನಾನಾರ್ಥಗಳನ್ನು ಬರೆಯಿರಿ. ತೊರೆ, ನೆನೆ, ಲಘು, ಗುರು ಅಂತ ಕೊಟ್ಟಿದ್ದಾರೆ ನೋಡಿ. ತೊರೆ ಅನ್ನೋದಕ್ಕೆ ನಾನಾರ್ಥ ಅಂತ ಹೇಳಿದ್ರೆ ಹರಿವ ನೀರು ಅಂತಲೂ ಹೇಳ್ಬೋದು ಅಥವಾ ತ್ಯಜಿಸು ಅಂತಲೂ ಬರುತ್ತಲ್ವ ಮಕ್ಕಳ. ನೆಕ್ಸ್ಟು ನೆನೆ ಅಂತಂದರೆ ಸ್ಮರಿಸು ಅಥವಾ ಒದ್ದೆಯಾಗು. ಮೂರನೇದಾಗಿ ಲಘು ಅಂತ ಹೇಳಿದ್ರೆ ಹಗುರ ಅಥವಾ ಚಿಕ್ಕದು ಎರಡೂ ಆಗುತ್ತೆ ಮಕ್ಕಳ. ಗುರು ಅಂತ ಹೇಳಿದ್ರೆ ಉಪಾಧ್ಯಾಯ ಅಥವಾ ಹಿರಿದು. ನೆಕ್ಸ್ಟ್ ಹೆಡಿಂಗ್ ನೋಡಿ. ಸಮಾನಾರ್ಥಕಗಳನ್ನು ಬರೆಯಿರಿ. ಸೂರ್ಯ, ದೀಪ, ಪುಷ್ಪ ಹಾಗೂ ಗೃಹ ಅಂತ ಕೊಟ್ಟಿದ್ದಾರೆ. ಸೂರ್ಯನಿಗೆ ಸಮಾನಾರ್ಥಕ ಪದಗಳು ಅಂತ ಹೇಳಿದ್ರೆ ರವಿ, ಭಾಸ್ಕರ, ದಿನಪ, ದಿನಕರ, ಆದಿತ್ಯ, ಭಾನು ಹಾಗೂ ನೇಸರ. ದೀಪಕ್ಕೆ ಸಮಾನಾರ್ಥಕ ಪದಗಳು ಅಂತ ಹೇಳಿದ್ರೆ ಹಣತೆ, ಪ್ರಣತಿ, ಜ್ಯೋತಿ. ಪುಷ್ಪಕ್ಕೆ ಸಮಾನಾರ್ಥಕ ಪದಗಳು ಅಂತ ಹೇಳಿದ್ರೆ ಹೂವು, ಕುಸುಮ ಹಾಗೂ ಸುಮ. ಗೃಹಕ್ಕೆ ಸಮಾನಾರ್ಥಕ ಪದಗಳು ಅಂತ ಹೇಳಿದ್ರೆ ಮನೆ, ಆಲಯ ಹಾಗೂ ನಿವಾಸ. ನೆಕ್ಸ್ಟ್ ಮೂರನೇದಾಗಿ ನೋಡಿ ಮಕ್ಕಳ. ಕಾಣಬಾರದು ಹಾಗೂ ಆಗದಾಗದು ಈ ನಿಷೇಧಾರ್ಥಕಗಳನ್ನು ಗಮನಿಸಿ. ನೋಡಿ, ಕಾಣಬಾರದು ಅಂತ ಹೇಳಿದ್ರೆ ಕಾಣು, ಕಾಣುವುದು, ಕಾಣಬಹುದು ಇತ್ಯಾದಿಗಳಿಗೆ ನಿಷೇಧಾರ್ಥಕ ರೂಪ ಸೇರಿ ಕಾಣಬಾರದು ಎಂದಾಗಿದೆ. ಆಗದಾಗದು ಅಂತ ಹೇಳಿದ್ರೆ ಆಗು, ಆಗುವುದು, ಆಗಬಹುದು ಇತ್ಯಾದಿಗಳಿಗೆ ನಿಷೇಧಾರ್ಥಕ ರೂಪ ಬಂದಿದೆ. ಆಗದು ಎಂಬ ದ್ವಿರುಕ್ತಿ ರೂಪ ಸಹ ಇಲ್ಲಿ ಬಳಕೆಯಾಗಿದೆ. ಮಕ್ಕಳ, ಇಲ್ಲಿಗೆ ದ್ವಿತೀಯ PUC ಕನ್ನಡದಲ್ಲಿ ಉರಿಲಿಂಗ ಪೆದ್ದಿಯ ವಚನಗಳು
ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.